ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹಳೆ ಬಟ್ಟೆಗಳಿಂದ ಡೋರ್ ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಳೇದಾದ ಪ್ಯಾಂಟನ್ನು ತಗೊಂಡಿದ್ದೀನಿ. ಪ್ಯಾಂಟನ್ನು ನಾನು ಉಪಯೋಗಿಸೋದಿಲ್ಲ, ತುಂಬ ಹಳೇದಾಗಿದೆ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪಟ್ಟಿ ಇದೆ ಅಲ್ವಾ, ಅದನ್ನು ತಕ್ಕೊಂಡಿದ್ದೀನಿ. ಈಗ ನೋಡಿ, ಇನ್ನೊಂದು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಎರಡು ಪೀಸನ್ನು ಕೂಡ ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೆರಡು ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ಥರ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಈಗ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ವಿಸ್ಕರನ್ನು ತೊಗೊಂಡಿದ್ದೀನಿ. ವಿಸ್ಕರ್ ಕೆಳಗಡೆ ಹೋಲ್ ಇರುತ್ತೆ ಅಲ್ವಾ, ಆ ಹೋಲ್ ಒಳಗಡೆ ಸ್ವಲ್ಪ ಬಟ್ಟೆನ ಈ ರೀತಿ ಏರಿಸ್ಕೊಂಡ್ಬಿಟ್ಟು 2 ಗಂಟು ಹಾಕ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ಥರ ಗಂಟು ಹಾಕ್ಕೊಳ್ಬೇಕು. ಸೊ ವಿಸ್ಕರಲ್ಲಿ ಮ್ಯಾಟ್ ಆಗ್ತಾ ಇರೋದ್ರಿಂದ ತುಂಬ ಸುಲಭವಾಗಿ ಮ್ಯಾಟನ್ನು ಹಾಕ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಈಗ 2 ಹಳೇದಾದ ಸ್ಯಾರಿಯನ್ನು ತೊಗೊಂಡಿದ್ದೀನಿ. ಈ ಸ್ಯಾರಿ ತುಂಬ ಹಳೇದಾಗಿದೆ, ಹಾಗೆ ಬಾರ್ಡರ್ ಹತ್ರ ಕೂಡ ಎಲ್ಲ ಸುಕ್ಕಾಗ್ಬಿಟ್ಟು ಕಿತ್ಕೊಂಡೋಗಿದೆ. ನೋಡಿ, ಕೆಳಗಡೆ ಭಾಗನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸ್ಯಾರಿನ 2 ಸ್ಯಾರಿನೂ ಕೂಡ ಇದೇ ಥರ ಜೋಡಿಸ್ಕೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಟೈಟಾಗಿ 2 ಗಂಟು ಹಾಕ್ಕೊಂಡ್ರೆ ಆಯಿತು, ಅಥವಾ ಸ್ಟಿಚ್ ಕೂಡ ಹಾಕ್ಕೊಳ್ಬೋದು. ಸ್ಟಿಚ್ ಹಾಕೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ, ಹಾಗಾಗಿ ಈ ಥರ ಗಂಟು ಹಾಕ್ತಾ ಇದ್ದೀನಿ. ನೋಡಿ, ಈಗ ಸ್ಯಾರಿನ ಈ ರೀತಿ ಪ್ಲೇಟ್ಸ್ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಈ ವಿಸ್ಕರಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಕೈಯಿಂದ ಸೀರೆನ ಈ ಥರ ಹಾಕ್ಕೊಳ್ಬೇಕು. ತುಂಬ ಸುಲಭ ಹಾಕ್ಕೊಳ್ಳೋದು. ನಾವು ಹೂವು ಕಟ್ತೀವಿ ಅಲ್ವಾ, ಅದೇ ಥರನೇ ಹಾಕ್ಕೊಳ್ಬೇಕು. ಸೊ ನಾವು ಹೂವು ಕಟ್ಟಬೇಕಾದ್ರೆ ದಾರನ ಗೊಲೆ ಥರ ಹಾಕ್ಕೊಳ್ತೀವಿ ಅಲ್ವಾ, ಅದೇ ಥರನೇ ಇಲ್ಲಿ ಕೂಡ ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮ್ಯಾಟನ್ನು ಹಾಕ್ಕೊಳ್ಬೋದು. ಇದೇ ಥರ ನಾನು ಫುಲ್ಲು ಇಡೀ ಸೀರೆನೂ ಕೂಡ ಮ್ಯಾಟ್ ಹಾಕ್ಬಿಟ್ಟು ತೋರಿಸ್ತೀನಿ. 10 ನಿಮಿಷ ಆದರೆ ಸಾಕು, ತುಂಬ ಬೇಗ ಮ್ಯಾಟನ್ನು ಹಾಕ್ಕೊಳ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ಮ್ಯಾಟ್ಗಳು ತುಂಬ ಗಲೀಜಾಗ್ತಾ ಇರುತ್ತೆ ಅಲ್ವಾ. ನಾವು ವಾಶ್ ಮಾಡಿ ಒಣಗಾಕಿದಾಗ ಮನೆಯಲ್ಲಿ ಈ ಥರ ಹಳೇದಾದ ಸೀರೆ ಅಥವಾ ವೇಲಿದ್ದರೆ ನಾವು ಈಸಿಯಾಗಿ ಮ್ಯಾಟನ್ನು ಹಾಕ್ಕೊಳ್ಬೋದು. ನೋಡಿ, ನಾನು ಫುಲ್ಲು ಸ್ಯಾರಿನ 2 ಸ್ಯಾರಿನೂ ಕೂಡ ಇದೇ ಥರ ಮ್ಯಾಟನ್ನು ಹಾಕ್ಕೊಂಡು ಈ ಎಕ್ಸ್ಟ್ರಾ ದಾರ ವಿಸ್ಕರ್ಗೆ ಕಟ್ಟಿದ್ದೆ ಅಲ್ವಾ, ಅದನ್ನು ಕಟ್ ಮಾಡಿಕೊಂಡು ಸ್ಯಾರಿಗೆ ಟೈಟಾಗಿ 2 ಗಂಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಹಾಗೆ ಇನ್ನೊಂದು ಸೈಡ್ದು ಕೂಡ ದಾರ ಇದೆ ಅಲ್ವಾ, ಅದನ್ನು ಕೂಡ ಈ ಥರ ಸ್ಯಾರಿಗೆ ಸೇರಿಸ್ಬಿಟ್ಟು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಟೈಟಾಗಿ. ಆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು ಈ ಮ್ಯಾಟನ್ನು, ಅಥವಾ ಓವಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈ ಸ್ಯಾರಿನಲ್ಲಿ ಮ್ಯಾಟ್ ಹಾಕಿರೋದ್ರಿಂದ ತುಂಬ ದಪ್ಪ ಇರುತ್ತೆ ಮ್ಯಾಟು. ನೀವು ದುಪ್ಪಟ್ಟದಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ತೆಳ್ಳಗೆ, ಅಥವಾ ನೀವು ಸ್ಯಾರಿನ ಕಟ್ ಮಾಡಿ ಕೂಡ ಈ ಥರ ಹಾಕ್ಕೊಳ್ಬೋದು. ಸ್ಯಾರಿನಲ್ಲಿ ಒಂದು 2 ಭಾಗ ಮಾಡಿಕೊಂಡು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಸೂಜಿಯಿಂದ ಹೊಲಿತಾ ಇಲ್ಲ ಈ ಮ್ಯಾಟನ್ನು. ನಾನು ಪಿನ್ನಕ್ಕೆ ದಾರನ ಏರಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ದಾರನ ಏರಿಸ್ಕೊಳ್ತಿದ್ದೀನಿ ಅಷ್ಟೇ. ಈ ರೀತಿ ಏರಿಸ್ಕೊಂಡ್ಬಿಟ್ಟು ಸ್ಟಾರ್ಟಿಂಗು 1-2 ಗಂಟೆ ಟೈಟಾಗಿ ಹಾಕ್ಕೊಂಡ್ರೆ ಆಯಿತು. ಅದಾದ ನಂತರ ನಾವು ಗಂಟುಗಳು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತೀನೋ ಅದೇ ಥರ ನೀವು ಕೂಡ ಈ ದಾರನ ಸ್ಯಾರಿಯಲ್ಲಿ ಏರಿಸ್ಕೊಂಡು ಹೋದರೆ ಆಯಿತು. ನೋಡಿ, ಇಡೀ ಮ್ಯಾಟ್ ಫುಲ್ಲೂ ನಾನು ಈ ರೀತಿ ದಾರನ ಏರಿಸ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಸೀರೆ ಎಕ್ಸ್ಟ್ರಾ ಉಳಿದಿತ್ತು ಅಲ್ವಾ, ಅದನ್ನು ಈ ಥರ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ದಾರದಿಂದ ಈ ರೀತಿ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಡೋರ್ ಮ್ಯಾಟು ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಈ ಮ್ಯಾಟ್ ಹಾಕುವ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.